ನೋಡಿ ಹೇಗಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಹುಷಾರಿದ್ದಿಲ್ಲ, ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ. ನಿನ್ನೆ ನಮ್ಮ ಅಜ್ಜಿ ಊರಿಗೆ ಬಂದೆ ನಾನು. ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟೈತೆ. ನೋಡಿ ಹೇಗಾಗಿದ್ದೀನಿ ಅಂತ ನನಗೆ ನನ್ನ ಮೇಲೆ ಬೇಜಾರಾಗ್ಬಿಟ್ಟೈತೆ. ತುಂಬ ಕೆಡ್ದಾಗ ಆಗ್ಬಿಟ್ಟಿದ್ದೀನಿ ಅಂತೇಳಿ. ಇಟ್ಸ್ ಓಕೆ. ಆ್ಯಂಡ್ ದೆನ್ ಇವತ್ತಿನ ಸಮಾಚಾರ, ನಮ್ಮ ಕಾಲೇಜ್ ಇವತ್ತು ರೀಓಪನ್ನು, ಫಸ್ಟ್ ಡೇ ಇವತ್ತು ನಮ್ಮದು. ಅಂದಾಗೆ ಎಲ್ಲ ನನ್ನ ಕನ್ನಡಿಗರಿಗೆ ಈ ಕನ್ನಡತಿ ಕಡೆಯಿಂದ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ತಾ, ಇದು ನನ್ನ ಡೈಲಾಗ್. ನನ್ನ ಚಿಕ್ಕಿ ಇದ್ದ ತುಂಬ ಮಿಸ್ ಮಾಡ್ಕೊತಾಳೆ, ಸೊ ಅದನ್ನು ಹೇಳಲೇಬೇಕು, ಹೇಳ್ತಾ ಇದ್ದೀನಿ. ಹಾಗೆ ಹೇಳ್ತಾ ತುಂಬ ಜೋಶಲ್ಲಿ ಫಸ್ಟ್ ಡೇ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಬನ್ನಿ ನಮ್ಮ ಕಾಲೇಜ್ಗೆ. ನಮ್ಮ ಕಾಲೇಜ್ ಯೂನಿಫಾರ್ಮ್ ಇದು ನೋಡಿರ್ತೀರ ಆಲ್ಮೋಸ್ಟ್. ದಾವಣಗೆರೆ ಅವರು ಇಲ್ಲ ಅಂದರೆ ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ AVK ಕಾಲೇಜ್ ಯೂನಿಫಾರ್ಮು. ಆ್ಯಂಡ್ ದೆನ್ ಹೋಗೋಣ ಬನ್ನಿ ಇವತ್ತು ಕಾಲೇಜಿಗೆ. ಆ್ಯಕ್ಚುಲಿ ನಾನು ಬಸ್ಸಿಗೆ ಹೋಗ್ತಾ ಇದ್ದೆ. ನಮ್ಮ ತಾತ ಅಜ್ಜಿ ಇವತ್ತೇನೋ ದಾವಣಗೆರೆಯಲ್ಲಿ ಕೆಲಸ ಇದೆ ಅಂತ ಹೇಳಿದರು, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀನಿ ನಾನು ಇವತ್ತು ಕಾಲೇಜ್ಗೆ. ಕಾಲೇಜ್ ಫಸ್ಟ್ ಡೇನೇ ಕಾರಲ್ಲಿ ಹೋಗ್ತಾ ಇದ್ದೀನಿ. ಇಂಥ ಲಕ್ಕಿ ಅಲ್ವಾ ನಾನು. ಮೊದಲೇ ಇಲ್ಲಿ ಹುಷಾರಿದ್ದಿಲ್ಲ, ಸ್ವಲ್ಪ ಆರಾಮಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲಂತೂ ಫುಲ್ಲು ಸುಸ್ತು, ಜ್ವರ, ವಾಮಿಟು, ಯಪ್ಪ ಎಷ್ಟು ಗೊತ್ತಾ. ಆ್ಯಂಡ್ ದೆನ್ ಅಂಕಲ್ ಕರ್ಕೊಂಡು ಹೋದರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದರು. ಅದೇ ಬ್ಲಡ್ ಸ್ವಲ್ಪ ಕಮ್ಮಿ ಇದೆ ಅಂದರು, ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಚೆನ್ನಾಗಿ ಊಟ ಮಾಡಬೇಕು, ತರಕಾರಿ ತಿನ್ನಬೇಕು ಅಂತ ಹೇಳಿದರು. ಬಟ್ ಅವನ್ನೆಲ್ಲ ನಾವು ಮಾಡೋದು ಕಮ್ಮಿನೇ. ಬಟ್ ಇನ್ಮೇಲಾದರೂ ಚೆನ್ನಾಗಿ ತಿನ್ನಬೇಕು, ಫ್ರೂಟ್ಸು, ತರಕಾರಿ ಎಲ್ಲ ತಿನ್ನಬೇಕು ಅನಿಸುತ್ತೆ. ಆ ಕ್ಷಣದಲ್ಲಿ ಟ್ಯಾಬ್ಲೆಟ್ ಯಾರು ನುಂಗ್ತಾರೆ, ಇಂಜೆಕ್ಷನ್ ಯಾರು ಮಾಡಿಸ್ಕೋತಾರೆ ಅಂತೇಳಿ ಅನಿಸುತ್ತೆ. ಆ್ಯಂಡ್ ದೆನ್ ತಟ್ಟೆಗೆ ಹಾಕ್ಕೊಂಬಂದು ಕೊಟ್ಟರು ಅಂದರೆ ಅದರಲ್ಲೆಲ್ಲ ಆರಿಸಿಡೋಣ ಅಂತ ಅನಿಸುತ್ತೆ. ಏನು ಮಾಡೋದು ಹೇಳಿ, ನನ್ನ ಕಷ್ಟ ಯಾರ ಹತ್ರ ನಾನು ಹೇಳ್ಕೊಳ್ಳಿ ಅಂತ ಅನಿಸ್ಬಿಟ್ಟೈತೆ ನೋಡಿ. ನನ್ನ ತಮ್ಮ ಬಂದಿದ್ದ ಮನೆಗೆ, ಹೋಗ್ತಾ ಇದ್ದಾನೆ ನೋಡಿ ಊರಿಗೆ. ಇವಾಗ ಭತ್ತ ನಾಟಿ ಹಚ್ಚಕ್ಕೆ ಬಂದಿದ್ದ, ಹೋದ. ನಮ್ಮ ಅಜ್ಜಿ ಅವಲಕ್ಕಿ ಮಾಡಿದ್ದು ತಿನ್ಕೊಂಡ್ವಿ. ಈಗ ಹೋಗುವ ಬನ್ನಿ ಕಾರಲ್ಲಿ ದಾವಣಗೆರೆಗೆ. ನೋಡಿ, ನಾನು ನಮ್ಮ ಅಜ್ಜಿ ಈ ಥರ ರೆಡಿ ಆಗಿಬಿಟ್ಟು ಹೊಟ್ಟಿದೆ. ಹೋಗ್ತಾ ಇದ್ದೀವಿ ನೋಡಿ, ಬನ್ನಿ ಹೋಗುವ ದಾವಣಗೆರೆ. ಬಟ್ ಅವ್ರ ಕಾಲೇಜ್ ಆಗಲಿ ಏನೇ ಆಗಲಿ ಕಾರಲ್ಲಿ ಫಸ್ಟ್ ಕೂತ್ಕೊಳ್ಳೋದೆ ನಾನು. ಏನದ ಹಾಯ್ 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 ಮೇಡಮ್. ನಮ್ಮ ಅಜ್ಜ ನೋಡಿ ಕ್ಯಾಮ್ರಾಗೆ. ಹಬ್ಬ ಹಾಯ್ ಮಾಡು. ಹಾಯ್. ಹಲೋ ಹಲೋ. ಬಾಯ್. ತಾತ ಅಜ್ಜಿಗೆ ಬಾಯ್ ಹೇಳಿಬಿಟ್ಟು AVK ಕಾಲೇಜ್ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಯಾರಿಗೆ ಕಾಯ್ತಿದ್ದೀನಿ ಗೊತ್ತಾ ನಿಮಗೆ? ಹೇಳ್ತೀನಿ ನೋಡ್ರಿ. ಇವಳೇ ನೋಡಿ ಬಂದ್ಲಲ್ಲ, ಇವಳೇ ನನ್ನ ಬೆಸ್ಟ್ ಫ್ರೆಂಡ್ ಕವನ ಜಿಜೆ ಅಂತ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಕವನ. ನನಗೆ ಹುಷಾರಿಲ್ಲ ಅಂತ ಹೇಳಿರೋದು ಒಂದೇ ಡೈಲಾಗ್ ಕಾಲ್ ಮಾಡಿದಾಗೆಲ್ಲ, ಬ್ಲಡ್ ಕೊಡಬೇಡ ಅಂದರೂ ಕೊಟ್ಟೆ, ಬ್ಲಡ್ ಕೊಡಬೇಡ ಅಂದರೂ ಕೊಟ್ಟೆ, ನೋಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ಕಾಲೇಜಿಗೆ ಹೋಗ್ತಿರೋ ನಾವು ಉದ್ಧಾರ, ಆ ಕಾಲೇಜು ಉದ್ಧಾರ. ಗೊತ್ತಿಲ್ಲ, ನೋಡೋಣ ಬನ್ನಿ. ಇದೇ ನಮ್ಮ AV ಕಮಲಮ್ಮ ಕಾಲೇಜ್, ಗೊತ್ತಲ್ವಾ? ಇಬ್ಬರು ಫಸ್ಟ್ ಡೇ ಕಾಲೇಜಿಗೆ ಬಂದಿದ್ದೇನೆ ಕೇಳಿ. ಸಾಮನೆ ಖಾಲಿ ಕೂತ್ಕೊಳ್ಳಿ. ಇವಳು ಮಾತ್ರ ಫೋನ್ ನೋಡೋಕ್ಕೆ. ಮನೇಲಿ ಫೋನ್ ನೋಡೋದು. ಆ್ಯಕ್ಚುಲಿ ಏನೂ ಇಲ್ಲ, ಸುಮ್ಮನೆ ಬಂದು ಕೂತ್ಕೊಂಡಿದ್ದೀವಿ, ಕ್ಲಾಸ್ ಮಾಡಲ್ಲ ಅಂತ. ನಮ್ಮ ತಾಳಿನ ಹಾಕೊಂಬಿಡೋಣ ಆ ಕಡೆ. ಇದು ನಮ್ಮ ತಾಳಿ. ಸುಮ್ಮನೆ ಜಾತ್ರೆ ಥರ ಇದೆ, ಅದನ್ನೇ ಕೊಟ್ಬಿಟ್ಟವ್ರೆ. ಆ ಕಡೆ ಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಕವನದ ಮಾತ್ರ ನನ್ನದ್ರಲ್ಲಿ ಎಲ್ಲ ನೇಮು, ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ನಂದು ಅಡ್ರೆಸ್ ಎಲ್ಲ ಕರೆಕ್ಟ್ ಬಂದಿದೆ. ಕವನ ID ಕಾರ್ಡಲ್ಲಿ ಫೋಟೋನೂ ಚೆನ್ನಾಗಿಲ್ಲ, ಡೇಟ್ ಆಫ್ ಬರ್ತ್ ಚೆನ್ನಾಗಿಲ್ಲ, UCMS ನಂಬರ್ ಚೆನ್ನಾಗಿಲ್ಲ. ಸಖತ್ ಅವಳಿಗೆ ಇರಿಟೇಷನ್ ಅಂತೆ ಅದು. ಹೇಳ್ತಾವಳೆ, ಅದಕ್ಕೆ ಇದನ್ನೇ ಅವಳಕ್ಕಂತಾಳೆ, ನಾನು ಹಾಕಂತೀನಿ. ಅವಳು ಆಗ್ತೀರಾ ಒಂದು ಸ್ವಲ್ಪ ಬೇಡ, ನಮ್ಮ ಇರಿಟೇಷನ್ ನಾವ್ಯಾಕೆ ನಿಂತೀವಿ? ನಮ್ಮ ತಾಳಿಗೆ ಸಮಾನ. ಹೇಳೋಕ್ಕಾಗದೆ ಇನ್ನೊಂದು ಹತ್ರ ಹೋಗ್ತಾ ಇದ್ದೀನಿ ನೋಡಿ.
ಬಿಕಾಸ್ ಎಷ್ಟು ಅಂತ ಮಾಡೋಕ್ಕಾಗ್ತದೆ. ಅವನ ಜೆ ಯಾಕೆಂದರೆ ಅವಳಿಗೂ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ, ನನ್ನ ಹೆಸರನ್ನ ಅವಳ ಹೆಸರಲ್ಲೇ ಇಟ್ಕೊಂಡ್ಬಿಡ್ತಾಳೆ. ಏನು ಹುಷಾರಿಲ್ಲ ಅಂದರೂ ನಾವು ಇದನ್ನು ತಿನ್ನೋದು ಬಿಡಲ್ಲ. ಇದು 5 ರೂಪೀಸ್ಗೊಂದು, ಆದರೂ ಭಾರಿ ಮಸ್ತ್ ಅಂದರೆ ಮಸ್ತ್ ಇರುತ್ತೆ. ಅದೆಷ್ಟೇ ಹುಷಾರಿಲ್ಲ ಅಂದರೂ ನಾವು ತಿಂತೀವಿ. ಒಂದು ವಿಷಯ ಏನು ಗೊತ್ತಾ, ನಾವು ಹೋದಾಗ ಏನು ಹೇಳು, ದೊಡ್ಡ ದೊಡ್ಡ ಐಸ್ ಕ್ರೀಮ್ ತಿಂದರೆ ಇಷ್ಟು ಖುಷಿ ಆಗಲ್ಲ. ಇದು ಚೀಪದ್ರಲ್ಲಿ ಅಷ್ಟು ಖುಷಿ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಾವು ಹೋದಾಗ ಕ್ಲಾಸ್ ಮಾಡಲ್ಲ, ಕ್ಲಾಸ್ ಮಾಡ್ಬೇಕಾದ್ರೆ ನಾವು ಹೋಗಲ್ಲ. ಅದೇ ವಾಚ್ಮ್ಯಾನ್ ಅಂಕಲ್ ಬರ್ಬೇಕಾದ್ರೆ ಹೇಳ್ತಾ ಇದ್ರು, ಮೇಷ್ಟ್ರದಾರ ಅಂದರು, ಹ್ಞೂ ಅಂದ್ವಿ. ಮೇಷ್ಟ್ರು ಇರ್ಬೇಕಾದ್ರೆ ನೀವು ಹೋಗಲ್ಲ, ನೀವು ಇರ್ಬೇಕಾದ್ರೆ ಮೇಷ್ಟ್ರು ಬರೋಲ್ಲ, ಅಷ್ಟೇ, ಏನಿಲ್ಲ ಜೀವನದಲ್ಲಿ. ಓಕೆ, ಸೆಮ್ ಓಪನ್ ಆಯಿತು. ಹೊಸ ಬ್ಯಾಗ್ ತಗೊಳ್ಳೋಣ ಅಂತ ಬಂದರೆ ಇಷ್ಟನೇ ಆಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ. ಇನ್ನೊಂದು ಅಂಗಡಿಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೋದರೆ ಅಲ್ಲೂ ಇಷ್ಟ ಆಗಲಿಲ್ಲ. ಮತ್ತೊಂದು ಅಂಗಡಿಗೆ ಹೋದ್ವಿ, ಅಲ್ಲೂ ಇಷ್ಟ ಆಗಲಿಲ್ಲ. ಕೊನೆಗೆ ಇಡೀ ಎವಿಕೆ ರೋಡು, ಆ ಕಡೆ ರೋಡು, ಎಲ್ಲ ರೋಡು ತಿರುಗಾಡಿದ ಮೇಲೆ ಕೊನೆಗೆ ನಾನು ಒಂದೇ ಒಂದು ತಗೊಂಡೆ. ತುಂಬ ಅಂದರೆ ತುಂಬ ಹುಡುಕಾಡಿ ಕೊನೆಗೆ ನಮ್ಮ ಕವನನ್ ಸೆಲೆಕ್ಷನ್. ಒಂದು ವಿಷಯ ಗೊತ್ತಾ, ನನ್ನ ಫೋನಲ್ಲಿ ಕರೆನ್ಸಿ ಇದ್ದಿಲ್ಲ. ನಮ್ಮ ಕವನನ್ ಫೋನಲ್ಲಿ ಅಮ್ಮಗೆ ಫೋನ್ ಮಾಡಿದ್ದೆ, ಯಾಕೆ ನಿನ್ನ ಫೋನ್ ಏನಾಯಿತು ಅಂತ. ಅದಕ್ಕೆ ಕರೆನ್ಸಿ ಇಲ್ಲ ಮಮ್ಮಿ ಅಂತ ಹೇಳಿ ಜಸ್ಟ್ 2 or 3 ಮಿನಿಟ್ಸ್ಗೆ ಆಲ್ರೆಡಿ ನಮ್ಮಮ್ಮ ಕರೆನ್ಸಿ ಹಾಕ್ಬಿಟ್ಟೈತೆ. ನಾನು ಯಾರೋ ಕರೆನ್ಸಿ ಹಾಕ್ಬಿಟ್ಟವ್ರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಮ್ಮಮ್ಮನೇ ಹಾಕೈತೆ. ಅದೇ ನಾನು ಮರ್ತೋಗ್ಬಿಟ್ಟೆ ನಮ್ಮಮ್ಮಗೆ ಹೇಳಿದ್ದೆ. ನಮ್ಮಮ್ಮನೇ ಹಾಕಿರೋದು, ಅದು ಬಿಟ್ಟರೆ ಯಾರೂ ಹಾಕಲ್ಲ. ಅದು ಹೆಂಗೆ ಗುರು, ಬೇರೆ ಯಾರು ನಮ್ಮ ಫೋನಿಗೆ ಕರೆನ್ಸಿ ಹಾಕ್ತಾರೆ ಅಲ್ವಾ? ಸುಮ್ಮನೆ ಎಲ್ಲಿ ಏನಿರುತ್ತೆ ಎಲ್ಲ ನೋಡಿಬಿಡ್ಬೇಕು. ಅದಕ್ಕೆ ಇಲ್ಲೇನೋ ಸೇಲ್ ಹಾಕವ್ರೆ, ನೋಡೋಣ ಬಾ ಅಂತ ಹೇಳ್ತಾಳೆ. ಹೆಂಗೆ ಮಾಡೋದು, ಹೋಗೋಣ ಬೇಡವಾ ಅನಿಸ್ತಿದೆ. ನೋಡೋಣ, ಒಂದ್ಸಲ ಟ್ರೈ ಮಾಡಿಕೊಂಡೆ ಬಂದುಬಿಡೋಣ. ಏನಂತೀರ? ಬನ್ನಿ ಹೋಗುವ. ಏನೇನಿದೆ ನೋಡೋಣ. ಕ್ಯಾಮ್ರಾ ಅಂದರೆ ಅಳ್ತವೆ ಗುರು ಇವರೆಲ್ಲ. ಏನು ಮಾಡೋದು ನೋಡಿ, ಹೆಂಗೆ ಆಡ್ತಾವೆ. ಕಟ್ ಮಾಡಬೇಕಂತ, ನಾನು ಕಟ್ ಮಾಡಲ್ಲ. ನೋಡಿ, ಈ ಥರ ಸೇಲ್ ಹಾಕಿದ್ದಾರೆ. ಬ್ಯಾಂಗಲ್ಸ್ ಎಲ್ಲ ರಾಜಸ್ಥಾನಿ ಬ್ಯಾಂಗಲ್ಸ್ ಅಂತ ಇದೆಲ್ಲ ಗ್ಲಾಸ್ದು, ತುಂಬ ಚೆನ್ನಾಗಿದೆ. ನಮಗೆ ಫಟ್ಟನಂಗೆ ಕಣ್ಣೋಗೋದೆ ಈ ಥರ ತಿನ್ನೋದ್ರ ಮೇಲೆ. ನೋಡಿ, ಚಿಪ್ಸ್ ಎಲ್ಲ ಇಟ್ಟಿದ್ದಾರೆ, ಉಪ್ಪಿನಕಾಯಿ. ಆ್ಯಂಡ್ ದೆನ್ ಇದು ಚನ್ನಪಟ್ಟಣದ ಗೊಂಬೆಗಳು. ಚನ್ನಪಟ್ಟಣದ ಗೊಂಬೆ ಆದಮೇಲೆ ನೋಡಿ, ಹುಡುಗಿರಿಗೆ ಬೇಕಾಗಿರೋ ಐಟಮ್ಸ್, ಕ್ಲಿಪ್ಸು, ಇಯರಿಂಗ್ಸು, ಇಯರ್ಬೆಂಡ್ಸ್ ಆ್ಯಂಡ್ ದೆನ್ ಚಿಪ್ಸು. ಇದರಲ್ಲಿ ನಾನೇನು ಮಾಡಿಬಿಟ್ಟೆ, ಒಂದನ್ನು ಹೋಗಿ ಕಡೆಗಡೆ ಎತ್ಕೊಂಬಂದ್ಬಿಟ್ಟೆ, ಅವ್ರಿಗೆ ಕಾಣಿಸ್ಲಿಲ್ದಂಗೆ. ಆ್ಯಂಡ್ ದೆನ್ ಇದು ಸರ ಕ್ರಿಸ್ಟಲ್ಸಿಂದ ಮಾಡಿರೋದು ಅನಿಸುತ್ತೆ. ಇವೆಲ್ಲ ನೋಡೋಕ್ಕಷ್ಟೇ, ಎಲ್ಲ ನೋಡಿದ್ವಿ, ಯಾವುದನ್ನು ತಗೊಳ್ಳಿಲ್ಲ ಅಷ್ಟೇ. ಅದೆಲ್ಲ ನೋಡಿ ಸಾಕಾಗಿ ಹೊಟ್ಟೆ ಹಸ್ವಾಗಿ, ಹೊಟ್ಟೆಗೆ ಏನಾದರೂ ಹೊಸಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೆ ಬಿಕ್ಕಣ್ಣ ಹತ್ರ. ಮೈ ಫೇವ್ರೆಟ್ ಫ್ರೂಟ್ ಅಂದರೆ ಅದು ಬಿಕ್ಕಣ್ಣು. ನಿಮ್ಮ ಕಡೆ ಏನಂತೀರ ಗೊತ್ತಿರಲ್ಲ, ನಾವು ಬಿಕ್ಕಣ್ಣು ಅಂತಲೇ ಕರೆಯೋದು. ನಾವಿಬ್ಬರು ತಿಂದ್ವಿ. ಬಿಕ್ಕಣ್ಣು ತಿನ್ನೋದ್ರಲ್ಲಿರೋ ಮಜಾ, ಅದು ಎಷ್ಟು ಪಿಜ್ಜಾ ತಿಂದರೂ ಬರಲ್ಲ. ಏನು ತಿಂದರು ಅದು ಇಷ್ಟ ಆಗುತ್ತಲ್ಲ, ಅದು ಏನು ತಿಂದರೂ ಬರಲ್ಲ. ಈ ಸ್ಪೈಸಿ ಬಿಕ್ಕಣ್ಣು ತಿನ್ನೋದ್ರಿಂದ ಎಷ್ಟು ಆರಾಮಿಲ್ಲ ಅಂದ್ರೂ ಇಂಥವೆಲ್ಲ ತಿಂದ್ಬಿಡ್ತೀನಿ ನಾನು. ಮನೆಗೆ ಬಂದು ಎಷ್ಟು ದಿನ ಆಗಿತ್ತು ಗೊತ್ತಾ ತಿಂದ್ಬಿಟ್ಟು. ಕಾಲೇಜಿಗೆ ಬರಬೇಕಾದ್ರೆ ದಿನ ತಿಂತಿದ್ದೆ. ಈಗ ಒಂದು 20 ಡೇಸಿಂದ ತಿಂದೇ ಇಲ್ಲ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನ ತುಂಬ. ಅವಳು ತಿಂತಾವಳೆ ಡೌರಾಣಿ, ಕ್ಯಾಮ್ರಾ ಕಾಣಿಸ್ಕೊಳಕ್ಕಾಗದಿಂದ ಹಿಂದೆ ಬರ್ತಾವಳೆ. ಆಮೇಲೆ ನಮ್ಮಮ್ಮ ಸಿಕ್ತು, ಹಾಯ್ ಮಾಡಿ. ಕಡಲೆ ಗಿಡ ತಿಂತಾ ಇದ್ದೀನಿ ನೋಡ್ರಿ, ಎಲ್ಲರ ಕೈಯಲ್ಲೂ ಕಡಲೆ ಗಿಡ. ಹಾಯ್ ಮಾಡು. ಹಾಯ್. ದೋಸೆ ತಿನ್ನೋಣ ಅಂತ ಬಂದರೆ ಚಪಾತಿ ತಿನ್ನಿಸಿದ್ರು. ಅಲ್ಲಿಂದ ಸೀದಾ ನಾವು ಬಂದಿದ್ದೆ ನಮ್ಮ ಮಾವರ ಮನೆಗೆ, ಬಸಾಪುರಕ್ಕೆ. ಮಗಳು ತವ್ರ ಮನೆಗೆ ಬಂದಾಳೆ ಅಂತ ಅಮ್ಮಗೆ ಸೀರೆ ಉಡಿಸಿದ್ರು. ನಾವೆಲ್ಲ ಬಾಯಿ ಹೇಳಿ ಬಂದ್ವಿ. ನಮ್ಮಮ್ಮ ನೋಡಿ, ಆಲ್ವೇಸ್ ಪ್ರಿನ್ಸಸ್, ಸೋ ಕ್ಯೂಟ್ ಅಲ್ಲ.
ಆಮೇಲೆ ನಮ್ಮ ಅಮ್ಮನ್ನು ದುರ್ಗಾ ಬಸ್ಸಿಗೆ ಹತ್ತಿಸಿ ಬಾಯ್ ಹೇಳಿ ಹುಷಾರಾಗಿ ಹೋಗೋಕೆ ಹೇಳಿ ಬಾಯ್ ಮಾಡಿ ನಾವು ನಮ್ಮ ಮನೆಗೆ ಬಂದ್ವಿ. ಫೈನಲಿ ಮನೆಗೆ ಬಂದ್ಬಿಟ್ಟು ಈಗ ಮತ್ತೆ ಟ್ರಿಪ್ ಮೀನ್ಸ್ ಮತ್ತೆ ಹೋಗಬೇಕು. ಎಲ್ಲಿಗೆ ಅಂತ ಅಂದರೆ ಮದುವೆಗೆ. ನಮ್ಮ ರಿಲೇಷನ್ ಯಾರ್ದೋ ಮದುವೆ ಅಂತೆ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ಬಟ್ ಹೋಗ್ಬೇಕು. ಆದರೆ ಒಂದು ಪ್ರಾಬ್ಲಮ್ ಏನು ಅಂತ ಆದರೆ, ಯಾರದೇ ಮನೆ ಫಂಕ್ಷನ್ ಇರಲಿ ನಾವು ಹೋಗ್ತೀವಿ ಅಂತ ಆದರೆ ನಾವು ರೆಡಿ ಆಗಬೇಕಲ್ವಾ. ರೆಡಿ ಆಗೋದು ಓಕೆ, ಹೋಗೋದು ಓಕೆ, ಮತ್ತೆ ಬಂದು ಮತ್ತೆ ಎಲ್ಲ ಫ್ರೆಶ್ ಆಗಿ ಮತ್ತೆ ಮಲ್ಕೋಬೇಕಲ್ಲ, ತ್ರಾಸು. ಆ್ಯಂಡ್ ರೆಡಿ ಆಗಬೇಕು ಅಂದರೆ ಬಾಯ್ಸ್ ಥರ ಒಂದು ಶರ್ಟ್ ಹಾಕ್ಕೊಂಡೆ, ಪ್ಯಾಂಟ್ ಹಾಕ್ಕೊಂಡೆ, ಕ್ರಾಪಿಂಗ್ ಅಂದ್ಕೊಂಡೆ ಹೋದೆ ಅಂತ ಹಂಗೆ ಆಗಲ್ವಲ್ಲ ನಮ್ಮದು. ಎಲ್ಲದು ಮ್ಯಾಚಿಂಗ್ ಇರಬೇಕು ಆ್ಯಂಡ್ ದೆನ್ ಪರ್ಫೆಕ್ಟ್ ಇರಬೇಕು, ನಮಗೆ ಇಷ್ಟ ಆಗಬೇಕು. ಫೈನಲ್ ಆಗಿ ತುಂಬ ಇರುತ್ತೆ. ನೋಡೋಣ ಬನ್ನಿ, ಇವತ್ತು ನಾನು ಮದುವೆಗೆ ಹೋಗ್ತಾ ಇದ್ದೀನಿ, ರೆಡಿ ಆಗೋಣ. ಗೆಟ್ ರೆಡಿ ವಿತ್ ಮೀ ಅಲ್ಲ, ಆದ್ರೂ ತೋರಿಸ್ತೇನೆ. ಈಗ ನಾನು ರೆಡಿ ಆಗ್ತೀನಿ. ಅದಕ್ಕೆ ಯಾವ ಡ್ರೆಸ್ ಚೂಸ್ ಮಾಡಬೇಕು, ಇದೇ ನೋಡಿ ಪ್ರಾಬ್ಲಮ್ ಬಂತು. ಡ್ರೆಸ್ ಚೂಸ್ ಮಾಡೋದೇ ಒಂದು ಪ್ರಾಬ್ಲಮ್ಮು. ಅದಕ್ಕೆ ಆಮೇಲೆ ಸೆಟ್ ಮಾಡ್ಕೊಳ್ಳೋದು, ಜ್ಯುವೆಲರೀಸ್ ಅಂತೆ, ನೆಲ್ ಪಾಲಿಶ್ ಅಂತೆ ಎಲ್ಲ. ನೋಡಿ ಬನ್ನಿ. ಇದು ನನ್ನ ಡ್ರೆಸ್, ಲಾಂಗ್ ಟಾಪ್. ಆ್ಯಕ್ಚುಲಿ ಇದು ನನಗೆ ತುಂಬ ಫೇವ್ರೆಟ್. ತುಂಬ ಸ್ಮೂತ್ ಇದೆ ಒಳಗಡೆ ಕ್ಲಾತ್ ಆ್ಯಂಡ್ ತುಂಬ ಕಂಫರ್ಟಬಲ್ ನನಗೆ. ಇದು ನನ್ನ ಒನ್ ಆಫ್ ನನ್ನ ಇಡೀ ಡ್ರೆಸ್ಗಳಲ್ಲಿ ನಮ್ಮ ಅಜ್ಜಿಗೂ ಇಷ್ಟ ಆಗಿರೋದು ಇದೇ ಡ್ರೆಸ್ಸು, ನನಗೂ ಇಷ್ಟ ಆಗಿರೋದು ಇದೇ ಡ್ರೆಸ್ಸು. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ನೈಟ್ ಲುಕ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಹಾಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಜ್ಯುವೆಲರೀಸ್ ಎಲ್ಲ ಮ್ಯಾಚ್ ಮಾಡ್ಕೋಬೇಕಲ್ಲ, ತೋರಿಸುವೆ ಬನ್ನಿ. ಅದಕ್ಕೆ ಸರ ಮತ್ತು ಇಯರಿಂಗ್ಸ್ ಬೇಕಲ್ವಾ. ಸೊ ನನ್ನ ಹತ್ರ ಸ್ವಲ್ಪ ಇದೆ. ಆ ಥರ ಎಲ್ಲರ ಥರ ನಾನು ಇಷ್ಟು ಕಲೆಕ್ಷನ್ಸ್ ಇದೆ, ಅಷ್ಟು ಕಲೆಕ್ಷನ್ಸ್ ಇದೆ ಅಂತ ಮಾಡೋಕ್ಕೆ ಬರೋಲ್ಲ. ಬಿಕಾಸ್ ನನ್ನ ಹತ್ರ ಇರೋದೇ 1, 2, 3 ಅಂತ ಎಣಿಸೋ ಅಷ್ಟೇ. ನೋಡುವ ಮುಂದೆ ಏನಾಗುತ್ತೆ ಅಂತ. ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗ್ಬೋದು ಅಂತ ಇದನ್ನು ತೊಗೊಂಡಿದ್ದೀನಿ. ಇದು ಮ್ಯಾಚ್ ಆಗುತ್ತೆ. ಈ ಕಡೆ ಸೈಡ್ ಇದೆ ಅಲ್ಲ, ಇದು ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದ್ರದ್ದೇ ಇಯರಿಂಗ್ಸ್ ಇದೆ, ಇರಿ ನೋಡುವ. ಹಾಂ, ಇಲ್ಲಿದೆ. ಓಕೆ, ಇದರದ್ದೇ ಇಯರಿಂಗ್ಸ್ ಇದೆ ಸರ್ ಅದು. ಸೊ ಲಿಟಲ್ ಕ್ಯೂಟಿ ಪೈ ತುಂಬ ಚೆಂದ ಇದೆ ಮಾತ್ರ. ತುಂಬ ಇಷ್ಟ ನನಗೆ. ಇಷ್ಟು ಹಿಂಗೆ ಅಂದರೆ ಚೆಂದ ಇದ್ದರೆ ಇಷ್ಟ. ಜುಮ್ಕಿ ಅಂದರೆ ಇಷ್ಟ ನನಗೆ. ಸೊ ಆ್ಯಂಡ್ ದೆನ್ ಬ್ಯಾಂಗಲ್ಸ್ ತುಂಬ ಇದೆ, ಯಾವ್ದು ಹಾಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದರೆ ನಾನು ತುಂಬ ಬ್ಯಾಂಗಲ್ ಲವರ್. ಈಗ ಅದು ವೈಟ್ ಸ್ಟೋನ್ ವಿತ್ ಪರ್ಪಲ್ ಇದೆಯಲ್ಲ, ಸೊ ಪರ್ಪಲ್ ಬಳೆ ಹಾಕೊಂಡ್ಬಿಟ್ಟು ವೈಟ್ ಸ್ಟೋನಡ್ ಬಳೆ ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ಒಂದು ನಿಮಿಷ, ಈ ಬಾಕ್ಸಲ್ಲಿ ಯಾವಿದೆ, ಇಲ್ಲ ಅಂದರೆ ವೈಟ್ ಸ್ಟೋನ್ ಬಳೆ ಇದೆ, ಇಷ್ಟೇ ಬಳೆ ಹಾಕ್ಕೊಳ್ಳೋಣ. ಹೆಂಗೆ ನೋಡೋಣ, ಮ್ಯಾಚ್ ಮಾಡ್ಕೊಂಡು ಹಾಕೋತೀನಿ. ಆ್ಯಂಡ್ ಮತ್ತು ಏನಿಲ್ಲ, ಈಗ ಹೋಗಿಬಿಟ್ಟು ಫೇಶಿಯಲ್ ಮಾಡ್ಕೊಂಡು ಏನು ಕ್ರೀಮ್ ಏನು ಹಚ್ಚಲ್ಲ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಚ್ಕೊತೀನಿ. ಅದೇ ಬಡವರ ಬಂದು ಫೇರ್ ಆ್ಯಂಡ್ ಲವ್ಲಿ, ಈಗ ಗ್ಲೋ ಇನ್ ಲವ್ಲಿ ಅದೊಂದು ಹಚ್ಕೊಳ್ಳೋದು. ಆ್ಯಂಡ್ ದೆನ್ ಏನಿಲ್ಲ, ಬಟ್ ಆಲ್ವೇಸ್ ಬೊಟ್ಟು ಇಟ್ಕೊತೀನಿ, ವಿಭೂತಿ ಹಚ್ಕೊತೀನಿ, ಕುಂಕುಮ ಹಚ್ಕೊತೀನಿ ಅಷ್ಟೇ ಸಿಂಪಲಾಗಿ. ಈಗ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊತೀನಿ. ಹುಷಾರಿಲ್ಲದೆ ಇರೋ ಕಾರಣ ಇಷ್ಟು ದಿನ ಹಚ್ಚಿದ್ದಿಲ್ಲ. ಇವತ್ತು ಮದುವೆ ಅಲ್ವಾ, ಒಂಚೂರು ಚೆನ್ನಾಗಿ ಕಾಣಲಿ ಅಂತ ಹಚ್ಕೋತೀನಿ. ಆ್ಯಂಡ್ ಏನಿಲ್ಲ, ಬ್ಯಾಂಗಲ್ಸ್ ಆಯಿತು, ಸರಾಜಿ ಇಯರಿಂಗ್ಸ್ ಆಯಿತು, ಮತ್ತೇನು ಅಷ್ಟೇ ಅಲ್ವಾ. ನೈಲ್ ಪಾಲಿಶ್ ಹಾಕೋತೀನಿ. ನೋಡುವ. ನೋಡಿ, ಇದೇ ನನ್ನ ಫೈನಲ್ ಲುಕ್. ಎಷ್ಟು ಮಸ್ತ್ ಕಾಣಿಸ್ತಿದ್ದೀನಲ್ಲ, ಸಿಂಪಲಾಗಿ ಸಖತ್ತಾಗಿ ಕಾಣಿಸ್ತಿದ್ದೀನಿ. ಸೊ ಸ್ವೀಟ್ ಅಲ್ಲ. ನನಗೆ ನನ್ನ ಮೇಲೆ ತುಂಬ ಲವ್ ಆಗಿಬಿಡುತ್ತೆ. ಯಾರೇನು ಹೇಳಿ, ನಮ್ಮ ತಾತ ಮಾತ್ರ ಯಾವಾಗ್ಲೂ ಹೀರೋನೇ. ಕ್ಯಾಮ್ರಾಗೆ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತದೆ. ಮದುವೆಗೆ ನಾವೇನೋ ಹೋದ್ವಿ, ಆದರೆ ಗಂಡು ಎಣ್ಣೆ ಇನ್ನೂ ಬಂದಿದ್ದಿಲ್ಲ. ಆಮೇಲೆ ಏನೋ ಕರ್ಕೊಂಬಂದು ಶಾಸ್ತ್ರ ಅಂತ ಮಾಡ್ತಾಯಿದ್ರು, ಆದರೆ ನಮಗೆ ಅದೇನು ಕಾಣಿಸ್ತಾ ಇದ್ದಿಲ್ಲ. ಸೊ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಊಟ ಹಾಕೋದ್ವಿ. ಫಸ್ಟ್ ಏನಿದ್ರು ಇಲ್ಲದೆ ಇದ್ದರೂ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ರಿಸೆಪ್ಷನ್ ಇತ್ತು,
ಹೋದ್ವಿ, ಒಂದೆರಡು ಫೋಟೋ ಹೊಡ್ಸ್ಕೊಂಡ್ವಿ, ಗಂಡು ಹೆಣ್ಣಿಗೆ ವಿಶ್ ಮಾಡಿದ್ವಿ. ಕೊನೆಗೆ ನಮ್ಮ ಮನೆ ಕಡೆ ರೆಡಿ ಆಗೋ ದಿನ ಆಗಿ ಹೋಗ್ಬಿಡ್ತೀವಿ. ಆದರೆ ಈಗ ಮತ್ತೆ ಬಂದು ಇದೆಲ್ಲ ತೆಗ್ದಾಕ್ಬಿಟ್ಟು ಮಲ್ಗೋ ಅಷ್ಟರಲ್ಲಿ ತಿಕ್ಕಲು ಬಂದೋಗಿರುತ್ತೆ. ಮೊದಲೇ ಸುಸ್ತಾಗಿರುತ್ತೆ ಹೋಗಿ ಬಂದು, ಇವೆಲ್ಲ ತೆಗಿಯೋ ಅಷ್ಟು ಪೇಷನ್ಸ್ ಇರಲ್ಲ. ಒಂದು ಹಿಂಗೆ ಮಲ್ಕೊಳಕ್ಕೂ ಆಗಲ್ಲ, ಹಿಂಗೆ ಇರೋಕ್ಕೂ ಆಗಲ್ಲ. ಏನು ಮಾಡಬೇಕಪ್ಪ ಅನಿಸ್ಬಿಡುತ್ತೆ ನೋಡಿ. ಈಗ ತಾನೇ ಜಸ್ಟ್ ಮದುವೆಯಿಂದ ಬಂದ್ವಿ. ಇವತ್ತಿಂದೆಲ್ಲ ನೋಡಿದ್ದೀರ, ಇಷ್ಟ ಇವತ್ತಿನ ದಿನ ನಂದು. ಮತ್ತೆ ಸಿಗುವ ನಾಳೆ ನಮ್ಮ ವೀಡಿಯೋದಲ್ಲಿ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಮತ್ತೆ ನಾಳಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನನಗೆ ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.